ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮ ರಾಜ್ಯ ಸರ್ಕಾರ ಕಳೆದ 1 ವರ್ಷದಿಂದ ಈ ಒಳ ಮೀಸಲಾತಿಯ ಹೆಸರನ್ನ ಹೇಳಿಕೊಂಡು ಇಡೀ ರಾಜ್ಯದ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿರುವಂಥ ಅಭ್ಯರ್ಥಿಗಳು ಮತ್ತು ದಲಿತ ಸಮುದಾಯವನ್ನ ಮೂರ್ಖರನ್ನಾಗಿ ಮಾಡಿದೆ. ಒಟ್ಟು ಹೆಂಗೆ ಮಾಡ್ತಾ ಹೋಗಿದೆ, ಹೆಂಗೆ ನಂಬಿಸ್ತಾ ಹೋಗಿದೆ ಅಂತಂದ್ರೆ, ನಾವು ಈ ವರದಿಯನ್ನ ರೆಡಿ ಮಾಡ್ತೀವಿ, ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ. ಬಟ್ ಒಳ ಮೀಸಲಾತಿ ವರದಿಯನ್ನು ರೆಡಿ ಮಾಡುವಾಗ ಮಾಡಿರುವ ಲೋಪದೋಷಗಳು ಮತ್ತು ವರದಿ ಜಾರಿಗೆ ಮುನ್ನ ಅಂದರೆ ವರದಿ ತಯಾರಿಕೆಗೆ ಮುನ್ನ ಕೆಲವೊಂದಿಷ್ಟು ಸೂಕ್ಷ್ಮ ಅಂಶಗಳನ್ನು ಸರಿಯಾಗಿ ಪರಿಗಣಿಸದೇ ಇರುವುದೇ ಇವತ್ತು ಮತ್ತೆ ಈ ಒಂದು ಒಳ ಮೀಸಲಾತಿ ವಿಚಾರವಾಗಿ ಈ ಸಮುದಾಯದಲ್ಲೇ ಹಲವಾರು ಜನ ಆಕ್ಷೇಪವನ್ನು ಎತ್ತೋದಕ್ಕೆ ಕಾರಣ ಆಗಿದೆ. ಮೊದಲನೇದಾಗಿ ನಾನು ಹೇಳ್ಬಿಡ್ತೀನಿ, ನಾನು ಈ ವಿಡಿಯೋದಲ್ಲಿ ಹೇಳುವಂಥ ಪಿನ್ ಟು ಪಿನ್ ಮಾಹಿತಿಯಲ್ಲಿ ಏನಾದರೂ ಸತ್ಯಾಂಶದಿಂದ ಕೂಡಿಲ್ಲ ಅಂತ ಯಾರಾದರೂ ಹೇಳೋರಿದ್ರೆ ಖಂಡಿತವಾಗಿ ನೀವು ಕೊಡುವಂಥ ಏನೇ ಸವಾಲಿದ್ರು ನಾನು ಸ್ವೀಕರಿಸ್ತೀನಿ. ಯಾಕಂದರೆ ಇದು ಶುದ್ಧ ಸುಳ್ಳನ್ನು ಹೇಳಿಕೊಂಡು ಕಂಪ್ಲೀಟ್ ಆಗಿ ದತ್ತಾಂಶಗಳನ್ನು ಸರಿಯಾಗಿ ತೆಗೆದುಕೊಳ್ಳದೆ ಬೇಕಾಬಿಟ್ಟಿಯಾಗಿ ಮಾಡಿದ್ದಾರೆ ಅಂತ ನಾನು ಅವತ್ತಿಂದ ಕೂಡ ಹೇಳ್ಕೊಂಡ್ಬಂದಿದ್ದೆ. ಕಾರಣ ಇಲ್ಲಿರ್ತಕ್ಕಂಥ ಹಲವಾರು ಸಾಕ್ಷಿಗಳು. ಮೊದಲನೆಯದು, ಕೆಲವೊಂದಿಷ್ಟು ಇಲಾಖೆಗಳಲ್ಲಿ ಈ ಒಂದು ಸರ್ಕಾರಿ ಉದ್ಯೋಗದಲ್ಲಿರುವಂಥ ಮಾಹಿತಿ ಬೇಕಿತ್ತು ಆ ಸಮುದಾಯದವ್ರದ್ದು. ಸೊ ಅದನ್ನು ಸರಿಯಾಗಿ ಇವರು ಯಾವ ಇಲಾಖೆಯಿಂದ ಕೂಡ ತೆಗೆದುಕೊಂಡಿಲ್ಲ, ಇದು ಕ್ಲಿಯರ್ ಆಯ್ತಾ. ಅದಾದ್ಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ. ಈಗ KITಲಿ ಒಂದು ಆರ್ಡರ್ ಬಂದಿದೆ, ಸ್ಟೇ ಆರ್ಡರ್, ಯಾವುದಕ್ಕೆ 56% ಮೀಸಲಾತಿಗೆ ಸಂಬಂಧಪಟ್ಟಾಗ. ಸೊ ಇದನ್ನ ಈ ಹಿಂದಿನ BJP ಸರ್ಕಾರ, ಅಂದಿನ ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ದಾಗ, ಸ್ವತಃ ಅವತ್ತು ಕೇಂದ್ರದಲ್ಲೂ ಕೂಡ BJP ಇತ್ತು, ಅವರು ಅವತ್ತು 15% ಇದ್ದ ಮೀಸಲಾತಿ ಪರಿಶಿಷ್ಟ ಜಾತಿದು 17ಕ್ಕೆ ಹೆಚ್ಚಿಗೆ ಮಾಡ್ತಾರೆ. ಆ್ಯಂಡ್ ಪರಿಶಿಷ್ಟ ಪಂಗಡದ್ದು 3ರಿಂದ 7ಕ್ಕೆ ಹೆಚ್ಚಿಗೆ ಮಾಡ್ತಾರೆ. ಟೋಟಲ್ 56 ಆಗುತ್ತೆ. ಬಟ್ ಅವ್ರಿಗದು ಗೊತ್ತಿತ್ತು. ಅದಕ್ಕೆ ಅವ್ರು ಏನು ಮಾಡ್ತಾರೆ, 9th ಶೆಡ್ಯೂಲ್ಗೆ ಅದನ್ನು ಸೇರಿಸಿ ಅಂತೇಳಿ 2023 ಮಾರ್ಚ್ 24ಕ್ಕೆ ಒಂದು ಪ್ರಸ್ತಾವನೆಯನ್ನು ಅಂದಿನ ಕೇಂದ್ರ ಸರ್ಕಾರ ಕಳಿಸ್ಕೊಡ್ತಾರೆ. ಬಟ್ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಆ ಪ್ರಸ್ತಾವನೆ ಎಕ್ಸೆಪ್ಟ್ ಆಗಿಲ್ಲ, ಅದು ಹಂಗೆ ಉಳ್ಕೊಂಡಿದೆ. ಸೊ ಇವೆನ್ ಈ ರೀತಿಯಾಗಿ ಯಾವ್ಯಾವ ರಾಜ್ಯದಲ್ಲಿ ಮೀಸಲಾತಿ ಹೆಚ್ಚು ಮಾಡಿದಾರಲ್ವಾ, ಅದೆಲ್ಲವೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಎಸ್ಪೆಷಲಿ ಮರಾಠ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು. ಸೊ ಇಡೀ ನಮ್ಮ ದೇಶದಲ್ಲಿ ಒಂದೇ ಒಂದು ರಾಜ್ಯದಲ್ಲಿ ಒಳ ಮೀಸಲಾತಿ ಸರಿಯಾಗಿ ಜಾರಿಯಾಗಿರೋದು ಅಂತಂದರೆ ತೆಲಂಗಾಣ ಮಾತ್ರ. ಯಾಕಂದರೆ ಅಲ್ಲಿ 50% ಮೀಸಲಾತಿ ಅಂದರೆ ಅವರು ಏನಿದೆ ಸುಪ್ರೀಂ ಕೋರ್ಟ್ನ ನಿಯಮ ಅದು ಉಲ್ಲಂಘನೆ ಆಗದ ರೀತಿಯಲ್ಲಿ ಅವರು ಜಾರಿ ಮಾಡಿದ್ದಾರೆ. ಸೊ ಇದು ಮುಖ್ಯ ಕಾರಣ ಆಯ್ತಾ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಈಗ ಆಲ್ರೆಡಿ ಒಳ ಮೀಸಲಾತಿ ಅಂದರೆ ಮೀಸಲಾತಿ ನಿಯಮವನ್ನು ಮೀರಿರೋದ್ರಿಂದ ಇದು ಕೂಡ ಒಳ ಮೀಸಲಾತಿಗೆ ಕಾನೂನಾತ್ಮಕವಾಗಿ ತೊಡಕಾಗುವಂಥ ಸಾಧ್ಯತೆಗಳು 100ಕ್ಕೆ 100ರಷ್ಟು ಇದೆ. ಹಾಗಾಗಿ ಸ್ವತಃ ಗೃಹ ಸಚಿವರಿಗೂ ಈ ಮಾಹಿತಿ ಗೊತ್ತು, CM ಅವ್ರಿಗೂ ಗೊತ್ತು, ಸರ್ಕಾರದಲ್ಲಿರುವಂಥ ಪ್ರಮುಖ ನಾಯಕರುಗಳಿಗೂ ಗೊತ್ತು. ಬಟ್ ಅವರು ಈ ಮುನ್ನೆಚ್ಚರಿಕೆಯಾಗಿ ಮುಂಚೆ ಕೂಡ ಹೇಳಿದ್ರು, ನೀವು ವರದಿಯನ್ನು ಸರಿಯಾಗಿ ತಯಾರಿಸಿ ಅಂತ. ಬಟ್ ಇವರು ಆ ಕೆಲಸವನ್ನು ಮಾಡಿಲ್ಲ. ಇವರು ಮಾಡಿರುವಂಥ ಅಸಮರ್ಪಕ ಕೆಲಸದಿಂದಾಗಿ 1 ವರ್ಷ ಅಮೂಲ್ಯ ಸಮಯವನ್ನು ಏನೂ ತಪ್ಪು ಮಾಡದೇ ಇರುವಂಥ ಅಭ್ಯರ್ಥಿಗಳು ಕಳ್ಕೊಂಡಿದ್ದಾರೆ. ಆ್ಯಂಡ್ ಈವನ್ ಸ್ವತಃ ನಮ್ಮ ದಲಿತ ಸಮುದಾಯದ ಸಹೋದರರಿಗೆ ನಾನು ಹೇಳುವಂಥದ್ದು ಇಷ್ಟೇ, ಸರ್ಕಾರ ನಿಮ್ಮ ಹೆಸರಲ್ಲಿ ಬೇರೆ ಸಮುದಾಯದವರಿಗೆ ನಿಮ್ಮ ಮೇಲೆ ದ್ವೇಷ ಹುಟ್ಟುವಂತೆ ಮಾಡಕ್ಕೆ ಹೊರಟಿದೆ ಇಲ್ಲಿ. ನಿಜ, ಇವತ್ತು ಎಷ್ಟೋ ನೀವು ಕೆಲವು ಕಡೆ ಕೇಳಿ, ನಾನು ಈ ಮಾತನ್ನು ಕೇಳಿದ್ದೀನಿ, ಒಳ ಮೀಸಲಾತಿಯಿಂದಾಗಿ ನೇಮಕಾತಿಗಳು ಸ್ಟಾಪ್ ಆಗಿದೆ, ಒಳ ಮೀಸಲಾತಿಯಿಂದಾಗಿ ಹಿಂಗಾಗಿದೆ ಅನ್ನೋ ಮಾತು. ಇದೇ ಸರ್ಕಾರ ಸರಿಯಾಗಿ ಇದನ್ನು 3 ತಿಂಗಳಲ್ಲಿ ವರದಿಯನ್ನು ಮಾಡಿ ಸಮರ್ಪಕವಾಗಿ ಜಾರಿ ಮಾಡಿದರೆ ಇವತ್ತು ಯಾರೂ ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾ ಇರಲಿಲ್ಲ, ಹೋರಾಟಕ್ಕೂ ಕೂಡ ಕರೆ ಕೊಡ್ತಾ ಇರಲಿಲ್ಲ. ಸ್ವತಃ ದಲಿತ ಸಮುದಾಯದ ನಾಯಕರಿಗೂ ಕೂಡ ಇದು ಗೊತ್ತು, ಇದು ಈ ರೀತಿಯಾಗಿ ಆಗಿದೆ ಅಂತ. ಹಾಗಾಗಿ ನಾವು ಪರಿಷ್ಕರಣೆ ಮಾಡ್ತೀವಿ, ಉಪಸಮಿತಿ ಮಾಡ್ತೀವಿ, ಮತ್ತೆ ಏನೋ ಮಾಡ್ತೀವಿ, ಇವೆಲ್ಲ ನಾಟಕಗಳು ಸುಮ್ಮನೆ ಆಗಲ್ಲ. ಅದನ್ನು ನೀವು ಕಾನೂನಾತ್ಮಕವಾಗಿ ಯಾವಾಗ ನೀವು ಇಲ್ಲಿರೋ ಈ KIT ಆರ್ಡರ್ನ ಹೈಕೋರ್ಟಲ್ಲಿ ಫೈಟ್ ಮಾಡಿ ಗೆಲ್ತಿರೋ ಅವತ್ತು ಅದು ಸರಿ ಆಗುತ್ತೆ. ಸ್ವತಃ KPSC ಅವ್ರಿಗೂ ಇದು ಗೊತ್ತು, ಹೈಕೋರ್ಟಲ್ಲಿ ಇದು ಆಗಲ್ಲ ಅಂತ. ಅದಕ್ಕೆ ಅವರು ಕೂಡ ಡೇಟ್ ಮೇಲೆ ಡೇಟ್ ತೆಗೆದುಕೊಳ್ತಾ ಇದ್ದಾರೆ. ಇವನ್ ಈಗ 3 ವೀಕ್ಸ್ ಆದಮೇಲೆ ಮತ್ತೆ ಹೆರಿಂಗ್ ಇದೆ ಹೈಕೋರ್ಟಲ್ಲಿ. ಸೊ ಇದು ಒಂದು ಜಸ್ಟ್ ಕಾಮನ್ ಸೆನ್ಸ್ ಅಷ್ಟೇ. ಇದನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೋದು ಹಿಂಗಾಗಿದೆ ಅಂತ. ಯಾರು ಅದನ್ನು ತಿಳ್ಕೊಳಕ್ಕೆ ಹೋಗ್ತಿಲ್ಲ. ವಾಸ್ತವತೆ ಸತ್ಯಾಂಶ ಯಾರಿಗೂ ಬೇಕಿಲ್ಲ. ಎಲ್ರಿಗೂ ಬೇಕಿರೋದು ಜಾರಿ ಆಗ್ಬಿಡ್ಲಿ, ಬೇಗ ನೇಮಕಾತಿ ಶುರು ಆಗ್ಬಿಡ್ಲಿ. ಹೆಂಗಾಗುತ್ತೆ, ವರದಿ ಸಮರ್ಪಕವಾಗಿಲ್ಲ.
ಕಾನೂನಾತ್ಮಕವಾಗಿ ನೂರಾರು ತೊಡಕುಗಳಿರುತ್ತೆ. ಒಂದು ಅಬ್ಜೆಕ್ಷನ್ ಕೂಡ ಅದನ್ನು ಯಾವುದೇ ಒಂದು ಕೆಲಸವನ್ನು ಸ್ಟಾಪ್ ಮಾಡುವಂಥ ಪವರ್ ಇರುತ್ತೆ. ಸೊ ಹಾಗಾಗಿ ಇದು ಇಷ್ಟು ಪಾಯಿಂಟ್ಸ್ಗಳು ನಾನು ಏನು ಹೇಳಿದೆ ಎಲ್ಲವೂ ಕೂಡ ಕರೆಕ್ಟಾಗಿ ನೀವು ಸ್ವತಃ ಕೂತ್ಕೊಂಡು ವಿಚಾರ ಮಾಡಿ ನೋಡಿ ಆ್ಯಂಡ್ ಅದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ. ನಿಮಗೆ ಅರ್ಥ ಆಗಿಬಿಡುತ್ತೆ ಏನು ಮಾಡಿದೆ ಸರ್ಕಾರ, ಏನು ಮಾಡೋದಕ್ಕೆ ಹೊರಟಿದೆ ಅನ್ನೋದು. ಸೊ ಇಷ್ಟು ಮಾಹಿತಿ ನಿಮಗೆ ನಿಮ್ಮ ಗಮನಕ್ಕಿರಲಿ ಅಂತ ತಿಳಿಸಿದ್ದೀನಿ. ಧನ್ಯವಾದಗಳು.